ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದೆ ಇರುವುದು, ಓವೇರಿಯನ್ ಉಂಟಾಗುವ ಏರುಪೇರಿನಿಂದ ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆಧುನಿಕ ಶಸ್ತ್ರಚಿಕಿತ್ಸೆ ಮತ್ತು ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಇನ್ನು ಪುರುಷರಲ್ಲೂ ಫಲವತ್ತತೆಯ ದೌರ್ಬಲ್ಯದಿಂದಲೂ ಬಂಜೆತನವನ್ನ ಅನುಭವಿಸುತ್ತಿರ್ತಾರೆ. ಮಕ್ಕಳನ್ನ ಪಡೆಯುವಂತಹ ಆಸೆ ಬಿಟ್ಟವರು ಕೂಡ ಪುನಃ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು. ಅದಕ್ಕೆ IVF ಕಾರಣವಾಗುತ್ತೆ. ಬಂಜೆತನಕ್ಕೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಎಲ್ಲಾ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಕೂಡ ಸೂಕ್ತ ಪರಿಹಾರವಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮಕ್ಕಳ ಭಾಗ್ಯವನ್ನ ಪಡೆಯೋದು IVF ಮೂಲಕ ಹೇಗೆ ಅನ್ನೋದರ ಕುರಿತು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಮತ್ತು ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅದಕ್ಕೂ ಮುನ್ನ ಇವತ್ತಿನ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಆ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನ ವಾಟ್ಸ್ಆಪ್ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಆ ನಂಬರ್ಗೆ ಕಳಿಸಿದ್ರೆ ಅಂಥವರಿಗೆ ಒಂದು ಗಿಫ್ಟ್ ಕೂಡ ಇದೆ. ಮಿಸ್ ಮಾಡದೆ ಮೆಸೇಜ್ ಮಾಡಿ. ಡಾಕ್ಟರ್ ಅನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಬಂಜೆತನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಹೆಚ್ಚಾಗ್ತಿದೆ ಅಂತ? ಆ್ಯಕ್ಚುಲಿ ಒಂದು 25 ಇಯರ್ಸಿಂದ ನಾನು ಈ ಸಂತಾನಹೀನತೆ ಫೀಲ್ಡಲ್ಲಿ ಇದ್ದೀನಿ. ಸೊ ದಿನೇ ದಿನೇ ಈ ಪ್ರಾಬ್ಲಮ್ಸ್ನ ನಾನು ತುಂಬ ನೋಡ್ತಾ ಇದ್ದೀನಿ. ಪುರುಷರಲ್ಲಿ ಆಗಿರ್ಬೋದು ಅಥವಾ ಮಹಿಳೆಯರಲ್ಲಿ ಆಗಿರ್ಬೋದು, ಈ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಇದು ಏನಕ್ಕೆ ಆಗ್ತಿದೆ ಅಂತ ಯೋಚನೆ ಮಾಡಿದಾಗ ನಮ್ಮದು ಜೀವನ ಪದ್ಧತಿಗಳು ತುಂಬ ಚೇಂಜ್ ಆಗಿದೆ. ಸೊ ಅದು ಊಟ ಮಾಡೋದ್ರಲ್ಲೇ ಇರ್ಬೋದು, ನಿದ್ದೆ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ನಾವು ದೈಹಿಕ ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ಇರ್ಬೋದು, ಅಥವಾ ಮಾನಸಿಕ ಒತ್ತಡ ಇರ್ಬೋದು, ಎಲ್ಲಾನು ತುಂಬ ಜಾಸ್ತಿ ಆಗ್ತಿರೋದ್ರಿಂದ ನೀವು ಕೇಳಿರ್ಬೋದು ಎಲ್ಲಾ ಥರ ಕಾಯಿಲೆಗಳು ಜಾಸ್ತಿ ಆಗಿದೆ ಇವಾಗ. ಬರೀ ಇನ್ಫರ್ಟಿಲಿಟಿ ಮಾತ್ರ ಅಲ್ಲ, ಶುಗರ್ ಪ್ರಾಬ್ಲಮ್ ಇರ್ಬೋದು, BP ನೋಡಿದ್ರೆ ಸಣ್ಣ ವಯಸ್ಸಿಗೆ ಬರುತ್ತೆ, ತುಂಬ ಹೈ ಶುಗರ್ಸ್ ಇರುತ್ತೆ ಸಣ್ಣ ಮಕ್ಕಳಲ್ಲೇ ಕೂಡ. ಕ್ಯಾನ್ಸರ್ಸ್ ನೋಡಿದ್ರೆ ತುಂಬ ಜನಕ್ಕೆ ಎಲ್ಲಾ ಥರ ಕ್ಯಾನ್ಸರ್ಸು ಮುತ್ಕೊಳ್ತಾ ಇದೆ. ಅದ್ರ ಜೊತೆಗೆ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಗಂಡಸರಲ್ಲಿ ಹೆಂಗಸರಲ್ಲಿ ಜಾಸ್ತಿ ಆಗ್ತಾ ಇದೆ. ಮತ್ತು ಮದುವೆ ಆಗೋ ಏಜ್ ಕೂಡ ಜನ ತುಂಬ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಮುಂಚೆ ಎಲ್ಲ 25 ಒಳಗಡೆ ಫ್ಯಾಮಿಲಿನೇ ಕಂಪ್ಲೀಟ್ ಮಾಡ್ಬಿಡೋರು. ಬಟ್ ಈಗ 35 ಆದ್ಮೇಲೆ ಮದುವೆ ಪ್ಲಾನ್ ಮಾಡ್ತಾರೆ, 40 ಆದ್ಮೇಲೆ ಮಗು ಪ್ಲಾನ್ ಮಾಡ್ತಾರೆ. ಸೊ ಏಜ್ ಆಗ್ತಿದ್ದಂಗೆನೆ ಇನ್ಫರ್ಟಿಲಿಟಿ ಸಮಸ್ಯೆ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಆಮೇಲೆ ತುಂಬಾ ಬೇಗ ಡಾಕ್ಟರ್ ಹತ್ರನೂ ಅಪ್ರೋಚ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಂಗೆ ಚೆಸ್ಟ್ ಪೈನ್ ಇದೆ, ಹೆಡ್ಏಕ್ ಇದೆ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತಾರೆ. ಬಟ್ ಸಂತಾನಹೀನತೆ, ನನಗೆ ಮಗು ಆಗ್ತಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಲ್ಲ, ತುಂಬಾ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ನಾನು ನಿನ್ನೆ ಕೂಡ ಒಂದು ಕಪಲ್ನ ನೋಡಿದೆ, 15 ಇಯರ್ಸ್ ಆಗಿದೆ ಮ್ಯಾರೇಜ್ ಆಗಿ, ಅವ್ರಿಗೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತಾನೆ ಅನ್ಸಿಲ್ಲ. ಹಾಗೆ ಆಗತ್ತೆ, ಇದು ದೇವ್ರದೊಂದು ನನ್ಗೆ ಶಾಪ ಇರ್ಬೋದು, ಯಾವ ಹೋಮ ಮಾಡಿಸ್ಬೇಕು, ನನ್ಗೆ ಈ ಟೈಮ್ ಪೀರಿಯಡ್ ಸರಿಗಿಲ್ಲ, ಈ ತರ 15 ವರ್ಷ ಬಿಟ್ಟಿದ್ದಾರೆ. 20 ವರ್ಷಕ್ಕೆ ಮದ್ವೆ ಆಗಿದ್ದಾರೆ, 35 ಬಂದಿದ್ದಾರೆ. ಸೊ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಎಷ್ಟೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗಿತ್ತು. ಇದೆಲ್ಲ ಸೇರಿ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಓಕೆ, ಜೊತೆಗೆ ಮಿಸ್ಕ್ಯಾರೇಜ್ ಕೂಡ ಸಾಮಾನ್ಯ ಆಗ್ಬಿಟ್ಟಿದೆ. ಯಾಕೆ ಅಂತ ಕೆಲವರಲ್ಲಂತೂ ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಅಬಾರ್ಷನ್ ರೇಟ್ಸ್ ತುಂಬಾ ಹೈ ಇರುತ್ತೆ. ಒಂದು ಫ್ಯಾಮಿಲೀಸ್ ಅಲ್ಲೇ ಮದ್ವೆ ಆಗ್ತಿರ್ತಾರಲ್ಲ, ವಂಶದ್ರಲ್ಲೇನೆ ತುಂಬಾ ಇವ್ರನ್ನೇ ಮದ್ವೆ ಆಗ್ಬೇಕು, ಅವ್ರನ್ನೇ ಮದ್ವೆ ಆಗ್ಬೇಕಂತ ಸಂಬಂಧದಲ್ಲೇ ಮದ್ವೆ ಆಗ್ತಿರ್ತಾರಲ್ಲ, ಅವರಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ. ಆವಾಗ ಅಬಾರ್ಷನ್ಸ್ ರೇಟ್ ತುಂಬಾ ಹೈ ಇರುತ್ತೆ. ಇನ್ನೊಂದು ಕಾರಣ ಅಂತಂದ್ರೆ ಏಜ್ 38, 40 ಆಗ್ತಿದ್ದಂಗೆ ಕನ್ಸೀವ್ ಆದಾಗ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಆವಾಗ ಅಬಾರ್ಷನ್ಸ್ ಆಗೋ ರೇಟ್ಸು ತುಂಬ ಹೈ ಆಗುತ್ತೆ. ಇನ್ನೊಂದು ಥೈರಾಯ್ಡ್ ಸಮಸ್ಯೆ, ಅದು ಸರಿಯಾಗಿ ಕಂಟ್ರೋಲೇ ಮಾಡ್ಕೊಳ್ಳಲ್ಲ ತುಂಬ ಜನ, ತುಂಬ ಅದನ್ನು ಒಂಥರ ಇಗ್ನೋರ್ ಮಾಡ್ತಿರ್ತಾರೆ. ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಇದ್ದು ನಾನು ಪ್ರೆಗ್ನೆಂಟ್ ಆದರೆ ಅದು ಅಬಾರ್ಷನ್ಸ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಶುಗರ್ ಸಮಸ್ಯೆ ಕಂಟ್ರೋಲೇ ಮಾಡಿರಲ್ಲ ಅವ್ರ ಶುಗರ್ ಲೆವೆಲ್ಸ್, ಬಟ್ ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾರೆ. ಆವಾಗ 3 ಮಂತ್ಸ್ ಒಳಗಡೆನೆ ಬ್ಲೀಡಿಂಗ್ ಆಗಿ ಅಬಾರ್ಷನ್ ರೇಟ್ಸ್ ಜಾಸ್ತಿ ಇರುತ್ತೆ. ನೀವು ಕೇಳಿರ್ಬೋದು, ಗರ್ಭಕೋಶದಲ್ಲಿ ಅಡ್ಡಗೋಡೆಗಳಿರುತ್ತೆ ಅಥವಾ ಗರ್ಭಕೋಶ ಡ್ಯೂಪ್ಲಿಕೇಟ್ ಆಗಿರುತ್ತೆ, ಹುಟ್ಟಿದಾಗಲೇ ಪ್ರಾಬ್ಲಮ್ಸ್ ಇರುತ್ತೆ. ಅಂಥವ್ರಿಗೂ ಕೂಡ ಅಬಾರ್ಷನ್ ರೇಟ್ಸ್ ತುಂಬ ಹೈ ಇರುತ್ತೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಸೊ ಅಕಸ್ಮಾತ್ 2-3 ಅಬಾರ್ಷನ್ ಆಗ್ತಿದೆ ಅಂದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಒಂದು ಸ್ಕ್ಯಾನು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಕೊಂಡ್ರೆ ಇವ್ರಿಗೆ ಏನಕ್ಕೆ ಆಗ್ತಿದೆ, ನೆಕ್ಸ್ಟ್ ಏನಕ್ಕೆ ಪ್ರಿವೆಂಟ್ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಬೋದು.
ಅಂದ್ರೆ ಮುಂಚಿತವಾಗಿಯೇ ತಿಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಎಕ್ಸಾಕ್ಟ್ಲಿ. ಈಗ ಏಜ್ ಅಲ್ಲಿ ಮದುವೆ ಮಾಡ್ಬಿಟ್ಟಿರ್ತಾರೆ, ಅವರಿಗೆ ಇದರ ಒಂದು ಅರಿವಿರೋದಿಲ್ಲ, ಹಾಗಾಗಿ ಮುಂದೆ ಸರಿಯಾಗಿ ಹೋಗಬಹುದು ಅಂತ ಹೇಳಿ ದೊಡ್ಡವ್ರಿಗೂ ಕೂಡ ವಿಷಯ ಮುಟ್ಸಿರಲ್ಲ. ಅಂತವರಿಗೆ ಯಾವ ರೀತಿ ಸಲಹೆ ಕೊಡ್ತೀರಿ ಅಂತ? ತುಂಬಾ ಮಾಡ್ತಾರ ಆತರ ಜನಗಳು. 6-7 ಆಗೋವರೆಗೂ ಡಾಕ್ಟರ್ ಹತ್ರ ಬಂದಿರಲ್ಲ. ಮತ್ತೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಮಸ್ಯೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ತುಂಬಾ ಖರ್ಚಾಗ್ಬಿಡುತ್ತೆ, ನಾವು ಬೇರೆ ತರ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ, ಮಗು ನಾರ್ಮಲ್ ಆಗಿರುತ್ತಾ, ಈ ತರ ಎಷ್ಟೊಂದು ಡೌಟ್ಸ್ ಇರುತ್ತೆ. ನಂಗೊಂದು ಲೇಡಿ ಜ್ಞಾಪಕ ಬರ್ತಿದ್ದಾರೆ, ಆಂಧ್ರ ಪ್ರದೇಶದಿಂದ ಬಂದಿದ್ರು. 8 ಮಿಸ್ಕ್ಯಾರೇಜಸ್ ಆಗಿದೆ, ಯಾರ ಹತ್ರ ಹೇಳ್ಕೊಂಡಿಲ್ಲ, ಒಂದು ಟೆಸ್ಟ್ ಮಾಡಿಸಿಲ್ಲ. 2-3 ಮಂತ್ಸ್ ಆಗೋದು, ಬ್ಲೀಡ್ ಆಗೋದು, ಫುಲ್ ಅನಿಮಿಕ್ ಆಗ್ಬಿಟ್ಟಿದ್ದಾರೆ, ಹೆಲ್ತ್ ಎಲ್ಲ ಸಮಸ್ಯೆ ಆಗೋಗಿದೆ. ಯಾರೋ ಗೊತ್ತಿರೋರು ರೆಫರ್ ಮಾಡಿದ್ರು. ಇಲ್ಲಿ ಬಂದ ತಕ್ಷಣ ಅದು ವಂಶವಾಹಿನಿಗಳದ್ದು ಕ್ಯಾರಿಯೋಟೈಪಿಂಗ್ ಅಂತೀವಿ, ಅದ್ ಮಾಡಿದ ತಕ್ಷಣ ಗೊತ್ತಾಯ್ತು ಹಸ್ಬೆಂಡ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ಅವ್ರಿಗೆ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿ ಅದಕ್ಕೆ ಏನ್ ಬೇಕೋ ಕರೆಕ್ಷನ್ಸ್ ಮಾಡಿದ ತಕ್ಷಣ ಇವಾಗ ಒಂದು ಮೇಲ್ ಬೇಬಿ ಇದೆ, 3 years. ಸೊ ಎಲ್ಲದಕ್ಕೂ ಒಂದು ಸಮಸ್ಯೆಗೆ ಒಂದು ಪರಿಹಾರ ಇರುತ್ತೆ, ಆದಷ್ಟು ಬಂದು ತೋರಿಸ್ಕೋಬೇಕು. ಓಕೆ, ಇವಾಗ ಎಷ್ಟೋ ಮಂದಿ ಮಕ್ಕಳಿಲ್ಲ ಅಂತ ಈಗಲೂ ಕೂಡ ಕೊರಗ್ತಾ ಇದ್ದಾರೆ, ದೇವಸ್ಥಾನಗಳನ್ನ ಸುತ್ತಾನೆ ಇರ್ತಾರೆ. ಅವರಿಗೆ ಆಧುನಿಕತೆ ಇಷ್ಟೊಂದು ಬದಲಾಗಿದೆ ಅಥವಾ ನಾವು ಟೆಕ್ನಾಲಜಿ ಮೂಲಕ ಮಕ್ಕಳನ್ನ ಪಡಿಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಗೊತ್ತಿದ್ರು ಭಯ ಅನ್ನೋದಿರುತ್ತೆ, ಅದಾಗುತ್ತಾ ಇಲ್ವಾ ಅಂತ ಹೇಳಿ. ಹಾಗಾಗಿ ಅಂತಹ ದಂಪತಿಗೆ ತಮ್ಮ ಸಲಹೆ ಏನಂತ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ತುಂಬಾ ಜನಕ್ಕೆ ಅರಿವಿಲ್ಲ ಟೆಕ್ನಾಲಜಿ ಮೂಲಕ ನಾವು ಮಕ್ಕಳು ಮಾಡ್ಕೋಬಹುದು ಅಂತ. ಅಲ್ಲಿ ಹೋದ್ರೆ ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ, ನಾವು ಮನೆ ಮಟ್ಟ ಮಾರ್ಕೋಬೇಕು, ನಮಗ್ ಸಕ್ಸಸ್ ಬರುತ್ತೋ ಇಲ್ವೋ, ಆ ತರ ನೆಗೆಟಿವ್ ಆಲೋಚನೆನೇ ಇರ್ತಾರೆ. ಬಟ್ ಸುಮಾರು ಜನಕ್ಕೆ ವಾಪಸ್ ಬಂದು ಇಲ್ಲಿ ತೋರಿಸಿದಾಗ ಅಕಸ್ಮಾತ್ ಗರ್ಭನಾಳ ಬ್ಲಾಕ್ ಆಗಿದ್ರೆ ಅವ್ರಿಗೆ ಈಸಿಯಾಗಿ ನಮ್ಗೆ IVF ಅಲ್ಲಿ ಮಗು ಆಗುತ್ತೆ. ಆ ತರ 10,000 20,000 ಮಕ್ಳುಗಳಾಗಿರೋದು ನಾನು ನೋಡಿದೀನಿ. ಎಲ್ಲ ನಾರ್ಮಲ್ ಕಿಡ್ಸ್, ನಾರ್ಮಲ್ ಆಗೇ ಬೆಳೆಯುತ್ತೆ. ಗರ್ಭನಾಳದಲ್ಲಿ ಏನಾಗ್ಬೇಕಿತ್ತೋ ಅದನ್ನ ನಾವು ಲ್ಯಾಬಲ್ ಮಾಡ್ತೀವಿ ಅಷ್ಟೇನೆ. ಭ್ರೂಣ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅದು 9 ತಿಂಗಳು ತಾಯಿ ಗರ್ಭದಲ್ಲಿ ನಾರ್ಮಲ್ ಆಗಿ ಬೆಳೆಯುತ್ತೆ, ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ. ಸೊ ಈ ನೆಗೆಟಿವ್ ಥಿಂಕಿಂಗ್ ನ ಕಮ್ಮಿ ಮಾಡ್ಕೊಂಡು ಆದಷ್ಟು ಬಂದು ತೋರಿಸ್ಕೋಬೇಕು. ಒಂದ್ ಲೇಡಿ ಬಂದಿದ್ರು, 10 years ಆಗಿತ್ತು ಮದ್ವೆ ಆಗಿ, ಮಗು ಆಗ್ತಿಲ್ಲ ಅಂತ ಬಂದ್ರು. ಸ್ಕ್ಯಾನ್ ಮಾಡಿದಾಗ ಗರ್ಭಕೋಶ ಫುಲ್ ಫೈಬ್ರಾಯ್ಡ್ಸ್, ಗಡ್ಡೆಗಳು, ಒಂದು ಚೂರು ಜಾಗ ಇಲ್ಲ. ಸೊ ಅವ್ರಿಗೆ ಫೈಬ್ರಾಯ್ಡ್ ತೆಗೆದ್ಮೇಲೆ ನೀಟಾಗಿ ಗರ್ಭಕೋಶ ನಾರ್ಮಲ್ ಆಯ್ತು. 3 months ಅಲ್ಲಿ ಅದು ನಾರ್ಮಲ್ ಆದ್ಮೇಲೆ ಅವ್ರಿಗೆ IVF ಮೂಲಕ ಪ್ರೆಗ್ನೆನ್ಸಿ ಆಯ್ತು, ಟ್ವಿನ್ ಡೆಲಿವರಿ ಆಯ್ತು. ಅಕಸ್ಮಾತ್ ಅವ್ರು ಆ ಗಡ್ಡೆಗಳೇ ಇಟ್ಕೊಂಡು ಕೂತಿದ್ದಿದ್ರೆ 100% ಅವ್ರಿಗೆ ಏಜ್ ಆಗಿ ಹೋಗ್ತಾ ಇತ್ತು. ಸೊ ಆದಷ್ಟು ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು, ಹೆಲ್ಪ್ ತಗೋಬೇಕು, ಡಾಕ್ಟರ್ಸ್ದು ಟೆಸ್ಟ್ಗಳು ಮಾಡಿಸ್ಬೇಕು. ಟೆಸ್ಟ್ ಮಾಡ್ಸಕ್ಕೆ ಭಯ ಬೀಳ್ತಾರೆ, ಏನಾಗ್ಬಿಡುತ್ತೋ. ಆಮೇಲೆ ಎಷ್ಟೋ ಜನ ಪುರುಷರು ಏನ್ ಮಾಡ್ತಾರೆ ಅಂದ್ರೆ ವೀರ್ಯ ಪರೀಕ್ಷೆ ಮಾಡ್ತಾರೆ, ಕೌಂಟ್ ಎಲ್ಲ ತುಂಬಾ ಕಮ್ಮಿ ಬಂದಿದೆ ಅಂದ ತಕ್ಷಣ ಅದನ್ನೆಲ್ಲೋ ಮುಚ್ಚಿಟ್ಬಿಟ್ಟು ಯಾರಿಗೂ ಹೇಳಲ್ಲ, ಟ್ರೀಟ್ಮೆಂಟು ತಗೊಳ್ಳಲ್ಲ. ಸೊ ಆ ತರ ಮಾಡಬಾರ್ದು, ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಇವಾಗ. ಅಂದ್ರೆ ಪುರುಷರಲ್ಲಿನ ಹಿಂಜರಿಕೆ ಕೂಡ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಶಾಪ ಆಗಬಹುದು ಅಂತ ಹೇಳ್ತೀರಾ ತಾವು? ಎಕ್ಸಾಕ್ಟ್ಲಿ. ಓಕೆ ಡಾಕ್ಟರ್, ಈಗ ಒಂದಷ್ಟು ಮಂದಿಗೆ ಮಕ್ಕಳನ್ನ ಪಡೆಯುವಂತಹ ಆಸೆ ಇದ್ರೂ ಕೂಡ ಈಗ ನಾವು ಮಾತಾಡ್ದಂಗೆ ಭಯ ಅದು ಇದು ಅಂತ ಹೇಳಿ ಮುಂದೂಡ್ತಾನೆ ಇರ್ತಾರೆ. ಆದ್ರೆ ಈ ಹಿರಿಯರು ಮಕ್ಕಳಲ್ಲಿ ಒಂದು ಧೈರ್ಯವನ್ನ ತುಂಬಲೇಬೇಕಾಗುತ್ತೆ. ಜೊತೆಗೆ ಡಾಕ್ಟರ್ಸ್ ಹತ್ರ ಹೋದಾಗ ಡಾಕ್ಟರ್ಸ್ ಕೂಡ ಆ ಗೌಪ್ಯತೆಯನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಆಗ ಮಾತ್ರ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಅಲ್ಲ? ಹೌದು. ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ ಈ ಯಂಗ್ಸ್ಟರ್ಸ್ ಮದ್ವೆ ಆದಾಗ ಫಸ್ಟ್ ಮಂತ್ ಇಂದಾನೇ ಹಿರಿಯರ್ ಪ್ರೆಷರ್ ಹಾಕಕ್ ಶುರು ಮಾಡ್ತಾರೆ, ಗುಡ್ ನ್ಯೂಸ್ ಇದ್ಯಾ, ಗುಡ್ ನ್ಯೂಸ್ ಇದ್ಯಾ ಅಂತ. ಇವ್ರಿಗೊಂಥರ ಕಸಿವಿಸಿ ಆಗ್ಬಿಡ್ಬೇಕು ಏನಾರ ಹೇಳ್ಕೊಳ್ಬೇಕು ಅಂತಂದ್ರೆ. 1 year 2 year ಆಗ್ಬಿಟ್ರೆ ಅಂದು ನಿಮ್ಗೆ ಇನ್ನೂ ಮಗು ಆಗ್ಲಿಲ್ವಾ ಅಂತ ತುಂಬಾ ಆಕ್ಚುಲಿ ಇಂಡಿಯನ್ ಸಿನಾರಿಯೋ, ತುಂಬಾ ಸೊಸೈಟಲ್ ಪ್ರೆಷರ್ ತುಂಬಾ ಇದೆ. ಆಮೇಲೆ ಅವ್ರನ್ನ ಯಾವ ಫಂಕ್ಷನ್ಗೂ ಇನ್ವೈಟೇ ಮಾಡಲ್ಲ, ಅವ್ರಿಗೆ ಮಗು ಇಲ್ಲ ಅಂದ್ರೆ ಮಗು ಮುಟ್ಬಾರ್ದು, ಆ ಥರ ತುಂಬಾ ಹಿಂಸೆ ಕೊಡ್ತಾರೆ. ಸ್ವಲ್ಪ ಹಿರಿಯರಲ್ಲ ಅದೊಂದು ಸ್ವಲ್ಪ ಅವೇರ್ನೆಸ್ ಬಂದ್ರೆ ನಾವೊಂಚೂರು ಸಪೋರ್ಟ್ ಮಾಡಬೇಕು, ಇವ್ರನ್ನ ಡಾಕ್ಟರ್ ಹತ್ರ ಹೋಗುವಂತ ನಾವು ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು ಅಂತ ಬಂದ್ರೆ ಇವು ಯಂಗ್ ಕಪಲ್ಸ್ಗೂ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಿದ ತಕ್ಷಣ ಹಿರಿಯರ್ ಏನ್ ಮಾಡ್ತಾರೆ ಅಂದ್ರೆ, ಹೋಗ್ಬೇಡಿ, ನಿಮಗೆ ನಾರ್ಮಲ್ ಆಗಿ ಮಗು ಆಗಲ್ಲ, ಪ್ರಾಬ್ಲಮ್ಸ್ ಆಗತ್ತೆ, ನಿಮ್ದು ಸ್ಪರ್ಮ್ ಮತ್ತೆ ಎಗ್ಗು ಚೇಂಜ್ ಆಗ್ಬಿಡ್ಬಹುದು, ಆ ಟ್ರೀಟ್ಮೆಂಟ್ಸ್ ಎಲ್ಲ ಒಳ್ಳೇದಲ್ಲ ಅಂತಾನು ತುಂಬಾ ಒಂಥರ ಮಿಸ್ಲೀಡ್ ಮಾಡ್ತಾರೆ. ಅಕಸ್ಮಾತ್ ಇವ್ರ ಹಸ್ಬೆಂಡ್ ವೈಫ್ ಜೊತೆ ಬಂದು ತುಂಬಾ ಮಾರಲ್ ಸಪೋರ್ಟ್ ಕೊಟ್ರು ಅಂತಂದ್ರೆ ತುಂಬಾ ಚೆನ್ನಾಗಿ ಅವ್ರಿಗೆ ಸಕ್ಸಸ್ ರೇಟ್ಸ್ ಬರುತ್ತೆ. ಓಕೆ, ಇನ್ನು ಈ ಹೋಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಏನಂತ ಡಾಕ್ಟರ್? ಹೋಲಿಸ್ಟಿಕ್ ಅಪ್ರೋಚ್ ಅಂತ ಅಂದ್ರೆ ಸಮಗ್ರವಾಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂಥದ್ದು. ಫಾರ್ ಎಕ್ಸಾಂಪಲ್ IUI ಮಾಡಿ IVF ಮಾಡಲಿ ಅವ್ರಿಗೆ ತುಂಬಾ ಸಲ ನೆಗೆಟಿವ್ ಬಂದಿರುತ್ತೆ. ಆವಾಗ ನಾವು ಡಯಟ್ ಅಲ್ಲಿ ಆಗಿರ್ಬೋದು, ನ್ಯೂಟ್ರಿಷನ್ ಅಲ್ಲಿ ಆಗಿರ್ಬೋದು, ಯೋಗ, ಪ್ರಾಣಾಯಾಮ, ಆಯುರ್ವೇದ ಇಂಥದನ್ನೆಲ್ಲ ಕಂಬೈನ್ ಮಾಡಿದಾಗ, ಹೊಲಿಸ್ಟಿಕ್ ಆಗಿ ಟ್ರೀಟ್ಮೆಂಟ್ ಮಾಡಿದಾಗ ಸಕ್ಸಸ್ ರೇಟ್ 3 times 4 times ಜಾಸ್ತಿ ಆಗುತ್ತೆ. ಇದನ್ನ ನಾನು ತುಂಬಾ ಪೇಷಂಟ್ಸ್ ಅಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ. ಅದನ್ನ ನಾವು ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತೀವಿ. ಓಕೆ ಡಾಕ್ಟರ್,
ಇನ್ನು ಈಗ ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ವಿ ದಂಪತಿಗಳಿಗೆ ಮಗು ಆಗಿಲ್ಲ ಅಂದ್ರೆ ಹೇಗೆ ಮಕ್ಕಳನ್ನ ಪಡಿಬಹುದು ಅಂತ ಹೇಳಿ. ಆಧುನಿಕ ತಂತ್ರಜ್ಞಾನದ ಚಿಕಿತ್ಸೆಯಿಂದ ಏನೆಲ್ಲ ರೀತಿಯ ಪರಿಹಾರ ಇದೆ, ಅದಕ್ಕೆ ಡಾಕ್ಟರ್ಸ್ ಮತ್ತು ಹಿರಿಯರು ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದ್ರೆ ಆ ದಂಪತಿ ತಮ್ಮ ಬಂಜೆತನದ ಆ ಒಂದು ಖಿನ್ನತೆಯಿಂದ ಸಮಸ್ಯೆಯಿಂದ ಮುಕ್ತಿಯನ್ನ ಹೊಂದಬಹುದು ಅಂತ ಹೇಳಿ ಡಾಕ್ಟರ್ಸ್ ಕೂಡ ಈಗಾಗಲೇ ಒಂದಷ್ಟು ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಅವರ ಬಳಿ ಮಾತನಾಡ್ತಾ ಹೋಗ್ತೀನಿ. ಡಾಕ್ಟರ್, ಈಗ ಆಧುನಿಕ ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. IVF ಅನ್ನ ಹೊರತುಪಡಿಸಿ ಬೇರೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಸಾಮಾನ್ಯವಾಗಿ ದಂಪತಿಗಳಲ್ಲಿ ಇರುತ್ತೆ. ಹಾಗೆಯೇ ಈ IVF ನ ಪ್ರೋಸೆಸ್ ಹೇಗಿರುತ್ತೆ ಅಂತ? ಆಕ್ಚುಲಿ IVF ಇಂಡಿಕೇಶನ್ ಇರೋರು ಎಲ್ಲರಿಗೂ ಬೇಕಾಗಲ್ಲ. ತುಂಬ ಜನ ನಾನು ಈ ನಡುವೆ ನೋಡಿದ್ದೀನಿ, ಯಂಗ್ ಕಪಲ್ಸ್ ಬರ್ತಾರೆ, ನಮಗೆ 2-3 ಇಯರ್ಸ್ ಆಯಿತು ಮದುವೆ ಆಗಿ, IVF ಮಾಡಿಬಿಡಿ, ಆದಷ್ಟು ಬೇಗ ನಮಗೆ ಮಗು ಮಾಡಿಕೊಟ್ಬಿಡಿ ಅಂತಾರೆ. ಆ ಥರ ಎಲ್ಲರಿಗೂ ಇಂಡಿಕೇಶನ್ ಇರಲ್ಲ. ನಾರ್ಮಲ್ ಆಗಿ ಅವ್ರಿಗೊಂದಿಷ್ಟು ಬ್ಲಡ್ ಟೆಸ್ಟ್ ಮಾಡಿ ಥೈರಾಯ್ಡ್ ಸಮಸ್ಯೆ, ಶುಗರ್ ಸಮಸ್ಯೆ ಅಥವಾ ವೀರ್ಯಾಣುಗಳ ಸಮಸ್ಯೆ ಸರಿ ಮಾಡಿದ ತಕ್ಷಣ ತಾವೇ ಕನ್ಸೀವ್ ಆಗ್ತಾರೆ. ಎಲ್ಲರಿಗೂ ಬೇಕಾಗಲ್ಲ. ಆಮೇಲೆ ಸಿಂಪಲ್ ಟ್ರೀಟ್ಮೆಂಟ್ IUI ಅಲ್ಲಿ ಕೂಡ ತುಂಬ ಜನ ಕನ್ಸೀವ್ ಆಗ್ತಾರೆ. ಒಂದು 100 ಜನಕ್ಕೆ ನಾವು IUI ಮಾಡಿದ್ರೆ 20ರಿಂದ 25 ಜನ ಸಿಂಪಲ್ ಟ್ರೀಟ್ಮೆಂಟ್ಸ್ ಅಲ್ಲೇ ಕನ್ಸೀವ್ ಆಗಿಬಿಡ್ತಾರೆ. IVF ಯಾರಿಗೆ ಬೇಕು ಅಂತಂದ್ರೆ ಏಜ್ ಆಗ್ತಿರೋರ್ಗೆ, IUI ಫೇಲ್ ಆಗಿರೋರ್ಗೆ, ಗರ್ಭನಾಳ ಬ್ಲಾಕ್ ಇರೋರ್ಗೆ, ಅಥವಾ ಅವ್ರಿಗೆ ಗರ್ಭಕೋಶದಲ್ಲಿ ಅವ್ರಿಗೆ ಪ್ರತಿ ಸಲ ಅಬಾರ್ಷನ್ಸ್ ಆಗಿ ಅವ್ರಿಗೆ 9 ತಿಂಗಳು ಕಂಟಿನ್ಯೂ ಆಗ್ತಿಲ್ಲ ಅನ್ನೋರ್ಗೆ ಮಾತ್ರ IVF ಬೇಕಾಗತ್ತೆ. ಈ IVF ಪ್ರಾಸೆಸ್ ಕೇಳಿದ್ರಲ್ಲ ನೀವು, ಅವರು ಪೀರಿಯಡ್ಸ್ ಆಗಿ ಸೆಕೆಂಡ್ ಡೇ ಬರ್ತಾರೆ, ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ, ಅವ್ರಿಗೆ ಎಗ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಎಗ್ಸ್ನೆಲ್ಲ ಆಚೆ ತಗೊಂಡು ಆಚೆನೆ ನಾವು ಸ್ಪರ್ಮ್ಸ್ನ ಇಂಜೆಕ್ಟ್ ಮಾಡ್ತೀವಿ. ಭ್ರೂಣ ನಮ್ಮ ಲ್ಯಾಬಲ್ಲೇ ಬೆಳೆಯುತ್ತೆ. ಭ್ರೂಣ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವ್ರು ನಾರ್ಮಲ್ ಆಗಿ ಕನ್ಸೀವ್ ಆಗಿ 9 ಮಂತ್ಸ್ ಆಗಿ ಡೆಲಿವರಿ ಆಗುತ್ತೆ. ಇದಕ್ಕೆ ನಾವು IVF ಅಂತೀವಿ. ಡಾಕ್ಟರ್, ಈಗ IVF ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಈಗ IVF ಟ್ರೀಟ್ಮೆಂಟನ್ನು ತಗೋಬೇಕು ಅಂದರೆ ದಂಪತಿಗಳಿಗೆ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅಂತ ಇದ್ದೇ ಇರುತ್ತೆ. ಕೆಲವರಿಗೆ ನೀವಾಗಲೇ ಹೇಳ್ದಂಗೆ ಥೈರಾಯ್ಡ್ ಇರಬಹುದು ಅಥವಾ ಒಬೆಸಿಟಿ ಸಮಸ್ಯೆ ಇರಬಹುದು, ಅದು ಕೂಡ ಕಾರಣ ಆಗಬಹುದು. ಆ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಸಂದರ್ಭದಲ್ಲೇ IVF ಟ್ರೀಟ್ಮೆಂಟ್ಗೆ ಹೋದರೆ ಅದು ಸೈಡ್ ಎಫೆಕ್ಟ್ ಆಗುತ್ತಾ? ಒಂದು ಆ ಆರೋಗ್ಯವನ್ನು ಸಂಪೂರ್ಣವಾಗಿ ಕ್ಯೂರ್ ಮಾಡಿಕೊಂಡ ಎಷ್ಟು ತಿಂಗಳ ಅಂತರದಲ್ಲಿ ಪಡಿಬೇಕಾಗುತ್ತೆ ಅಂತ? ಆಕ್ಚುಲಿ ಥೈರಾಯ್ಡ್ ಎಲ್ಲ ಕಂಟ್ರೋಲ್ ಇಲ್ಲ ಅಂದಾಗ IUI ಮತ್ತು IVF ಮಾಡಿದ್ರೆ ಅವ್ರಿಗೆ ಸಕ್ಸಸ್ ಬರಲ್ಲ. ಬಂದ್ರೂ ಅಬಾರ್ಟ್ ಆಗುತ್ತೆ, ಮಗು ಸರಿಯಾಗಿ ಬೆಳೆಯಲ್ಲ. ಸೊ ಆದಷ್ಟು ಅವರು ಶುಗರ್ ಸಮಸ್ಯೆನ ಫಸ್ಟ್ ಗುಣ ಮಾಡ್ಕೋಬೇಕು, ಥೈರಾಯ್ಡ್ ಸಮಸ್ಯೆನ ಕರೆಕ್ಟ್ ಮಾಡ್ಕೋಬೇಕು. BP ತುಂಬ ಹೈ ಇತ್ತು ಅಂದರೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಬೇರೆ ಥರ ಏನಾರ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಮಾನಸಿಕವಾಗಿ ಏನಾರ ಪ್ರಾಬ್ಲಮ್ಸು, ಸೈಕ್ಯಾಟ್ರಿಕ್ ಇಲ್ನೆಸ್ಸು, ಅವರೆಲ್ಲ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ IVF ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರಿಗೆ ಹೆಲ್ತಿ ಮಗು ಹುಟ್ಟೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಇದು ಅಬ್ನಾರ್ಮಲ್ ಇರೋವಾಗ IVF ತೊಗೊಂಡ್ರೆ ಅಬ್ನಾರ್ಮಲ್ ರಿಸಲ್ಟ್ಸ್ ಬರುತ್ತೆ. ಬೆಟರ್ ಅದು ಮಾಡದೇ ಇರೋದು ಒಳ್ಳೆ. ಓಕೆ ಡಾಕ್ಟರ್, ಮಾತನಾಡ್ತೀನಿ. ಇದೀಗ ಅರ್ಪಿತಾ ಕರೆ ಮಾಡಿದ್ದಾರೆ. ಅವರು ಗರ್ಭಗುಡಿ IVF ಸೆಂಟರ್ನಿಂದ ಸಕ್ಸಸ್ಸನ್ನು ಪಡೆದಿದ್ದಾರೆ. ಅಂದರೆ ಅವರಿಗೆ ಮಕ್ಕಳಿರಲಿಲ್ಲ, ಇಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಆದಮೇಲೆ ಅವರಿಗೆ ಮಗು ಆಗಿದೆ. ಅವ್ರು ನಮ್ಮ ಜೊತೆಗೆ ಮಾತನಾಡ್ತಾರೆ. ನಮಸ್ತೆ ಅರ್ಪಿತಾ. ನಮಸ್ತೆ ಮೇಡಮ್. ತಮಗೆ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತಮ್ಮ? ಆಕ್ಚುಲಿ ನನಗೆ ಮದುವೆಯಾಗಿ 4 ಇಯರ್ಸ್ ಆಗಿತ್ತು. ಓಕೆ 4 ಇಯರ್ಸ್ ಇಂದನೂ ನಾನು ಮಗುಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೆ. ಅಂದ್ರೆ ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಬಟ್ ಏನು ಸಕ್ಸಸ್ ಆಗಿಲ್ಲ ಇತ್ತು. ಬಟ್ ನನಗೆ ಆಮೇಲೆ IVF ಸೆಂಟರ್, ಗರ್ಭಗುಡಿ IVF ಸೆಂಟರ್ಗೆ ಒಂದ್ಸಲ ವಿಸಿಟ್ ಮಾಡಿದೆ ನಾನು. ಅಲ್ಲಿ ಹೋದ ತಕ್ಷಣ ನನಗೆ ಫಸ್ಟ್ ಭಯ ಆಯ್ತಿತ್ತು. IVF ಅಂತಂದ್ರೆ ಟ್ರೀಟ್ಮೆಂಟ್ ಅಂದ್ರೆ ಈಗ 40+ ಆದವ್ರಿಗೆ ಮಾಡೋದು ಆ ಥರ ಅಂತ ಸ್ವಲ್ಪ ಭಯ ಆಯ್ತಿತ್ತು. ಬಟ್ ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಆದ್ಮೇಲೆ ಅಲ್ಲಿ ಡಾಕ್ಟರ್ಸ್ ಆಗಿರ್ಬೋದು, ಆಶಾ ಮೇಡಮ್ ಆಗಿರ್ಬೋದು, ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಗೆ ಈ ತರ ಇರುತ್ತೆ ಅಂತ. ಬಟ್ ಫೈನಲಿ ಅಲ್ಲಿ ಪಾಸಿಟಿವ್ ರಿಸಲ್ಟೇ ಬಂತು ನಮ್ಗೆ ಫಸ್ಟ್ ಅಟೆಂಪ್ಟ್ ಅಲ್ಲೇನೆ. ಎಸ್, ನೀವು ಹೋಗ್ಬೇಕಿದ್ರೆ ಕಾನ್ಫಿಡೆನ್ಸ್ ಅಲ್ಲೇ ಹೋಗಿದ್ರಾ? ನಮ್ಗೆ ಆಗುತ್ತೆ ಅನ್ನೋ ಆ ಒಂದು ಪಾಸಿಟಿವಿಟಿ ಇತ್ತಾ? ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಈ ಗರ್ಭಗುಡಿ IVF ಸೆಂಟರ್ ಬಗ್ಗೆ ಅರ್ಪಿತಾ? ಈಗ IVF ಗರ್ಭಗುಡಿ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾನೆ ಇರ್ತಿದ್ದೆ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನೋಡ್ತಾನೆ ಇರ್ತಾ ಇದ್ದೆ. ಬಟ್ ಇಷ್ಟು ಟ್ರೈ ಮಾಡಿದ್ರು ನಮ್ಗೇನು ಸಕ್ಸಸ್ ಆಗಿಲ್ಲ. ಒಂದ್ಸಲ ಇದಕ್ ಹೋಗೋಣ ಅಂತ ಒಂದ್ ಸ್ವಲ್ಪ ಭಯನೇ ಇತ್ತಿತ್ತು ಆಕ್ಚುಲಿ. IVF ಅಂದ್ರೆ ಹೆಂಗಿರುತ್ತೋ ಏನು ಎತ್ತ ಅಂತ. ಬಟ್ ಒಂದ್ಸಲ ಅಲ್ಲಿ ವಿಸಿಟ್ ಮಾಡಿ ಆದ್ಮೇಲೆ ಡಾಕ್ಟರ್ಗಳು ನಮ್ ಸಮಸ್ಯೆ ಏನು ಅಂತ ಕ್ಲಿಯರ್ ಆಗಿ ಕೇಳ್ಬಿಟ್ಟು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅದ್ರಿಂದ ನಂಗೆ ಇದಾಯ್ತು, ಅಂದ್ರೆ ಪಾಸಿಟಿವ್ ರಿಸಲ್ಟೇ ಬಂತು ಆಕ್ಚುಲಿ. ಡಾಕ್ಟರ್ ಇದ್ದಾರೆ ಆಶಾ ಅವರು, ಮಾತನಾಡಿ ಅರ್ಪಿತಾ. ನಮಸ್ತೆ ಅರ್ಪಿತಾ.
ನಮಸ್ತೆ ಮೇಡಮ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಈಗ ಎಷ್ಟು ವೀಕ್ಸ್? ಈಗ 16? ನನ್ಗೀಗ 15 ವೀಕ್ಸ್ ಆಯ್ತು ಓ ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಎಸ್, ಎಷ್ಟು ಖುಷಿಯಾಗಿದ್ದಾರೆ. ಜೊತೆಗೆ ಒಂದಷ್ಟು ಮಂದಿಗೆ ಅರ್ಪಿತಾ ನಂಬಿಕೆ ಇರೋದಿಲ್ಲ, ಯಾಕಾದ್ರೂ ಹೋಗೋದು ಅಂತ ಹೇಳಿ. ಹೆಂಡತಿಗೆ ಆಸೆ ಇದ್ರೂ ಕೂಡ ಗಂಡನ ಕಡೆಯಿಂದ ಸಪೋರ್ಟ್ ಇರೋದಿಲ್ಲ. ಅಂಥವರಿಗೆ ತಾವು ಏನ್ ಹೇಳ್ತೀರಿ ಅಂತ? ಅಂದ್ರೆ ನಾನ್ ಹೇಳೋದೇನು ಅಂತಂದ್ರೆ ಇದನ್ನೆಲ್ಲ ಬಿಟ್ಬಿಡ್ಬೇಕು ಆಕ್ಚುಲಿ. ಅಂದ್ರೆ ನಮ್ಗೆ ಆಗುತ್ತೋ ಆಗಲ್ವೋ ಅನ್ನೋದನ್ನೆಲ್ಲ ಬಿಟ್ಟು ಯಾಕೆ ಒಂದ್ ಚಾನ್ಸ್ ತಗೋಬಾರ್ದು ನಾವು ಅಂತ. ಅಂದ್ರೆ ನಾವು ಯಾರ್ಯಾರೋ ಏನೇನೋ ಹೇಳ್ತಾರೆ IVF ಅಂದ್ರೆ ಹಾಗಂತೆ ಹೀಗಂತೆಲ್ಲ, ಬಟ್ ನಾವ್ ಯಾರ ಮಾತು ಕೇಳ್ದೆ ಒಂದ್ಸಲ ನಮ್ ಕಾನ್ಫಿಡೆನ್ಸ್ ಅಲ್ಲಿ ನಾವು ಹೋದ್ರೆ ನಮ್ಗೆ ಚೆನ್ನಾಗೇ ಇರುತ್ತೆ ಅಲ್ಲಿ. ಅಂದ್ರೆ ನಾವು ಡೈರೆಕ್ಟ್ ಆಗಿ ಡಾಕ್ಟರ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ತಾನೇ ನಮ್ಗೆ IVF ಅಂದ್ರೆ ಏನಂತ ಗೊತ್ತಾಗೋದು. ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ತಾನೇ ನಮ್ಗೆ ಏನು ಅಂತ ಗೊತ್ತಾಗೋದು. ಸೊ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು. ಸೊ ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ನನ್ಗೆ ಥೈರಾಯ್ಡ್ ಇರ್ಬೋದು, ನನ್ನ ಹಸ್ಬೆಂಡ್ಗೆ ಆಕ್ಚುಲಿ ಡಯಾಬಿಟಿಕ್ ಅವರು. ಅದೆಲ್ಲ ಪ್ರತಿಯೊಂದನ್ನು ಅವ್ರು ಫಸ್ಟ್ ಇಂದನು ನೀಟಾಗಿ ಎಲ್ಲ ಪ್ರತಿಯೊಂದು ಟೆಸ್ಟ್ ಆಗಿರ್ಬೋದು ಎಲ್ಲ ನೀಟಾಗಿ ಮಾಡಿಸ್ಬಿಟ್ಟು ಅದ್ರ ತಕ್ಕಂತೆ ಅವ್ರು ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನಾವು ಅದೇ ತರ ಫಾಲೋ ಮಾಡ್ತಾ ಹೋದ್ವಿ. ಬಟ್ ಫೈನಲಿ ಚೆನ್ನಾಗೇ ಬಂತು. ಸಕ್ಸಸ್ ರೇಟ್ ಚೆನ್ನಾಗಿ. ಓಕೆ, ಧನ್ಯವಾದ ಅರ್ಪಿತಾ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈ ರೀತಿಯ ಮಾತುಗಳನ್ನ ಕೇಳಿದಾಗ ಖುಷಿ ಆಗುತ್ತೆ. ನಿಮಗೂ ಕೂಡ ಇದು ಒಂದು ರೀತಿಯ ಪಾಸಿಟಿವಿಟಿ ಮತ್ತು ಧೈರ್ಯ ಕೊಡುತ್ತೆ. ಇನ್ನೊಂದಷ್ಟು ಮಂದಿಗೆ ತಾಯ್ತನದ ಭಾಗ್ಯವನ್ನ ಕರುಣಿಸಬಹುದು ಅಂತ ಹೇಳಿ. ಆಕ್ಚುಲಿ ನೀವೊಂದು ಪ್ರಶ್ನೆ ಕೇಳಿದ್ರಿ, ಅವ್ರು ಉತ್ತರ ಕೊಡ್ಲಿಲ್ಲ. ವೆರಿ ಸಪೋರ್ಟಿವ್ ಹಸ್ಬೆಂಡ್. ಓಕೆ. ಮತ್ತೆ ಅವ್ರ ಮನೆಯವರು ಅಷ್ಟೇ, ಅತ್ತೆ ಮಾವ ತುಂಬಾ ಸಪೋರ್ಟ್ ಮಾಡಿ ಅವರೇ ಕರ್ಕೊಂಡ್ ಬಂದಿದ್ದು. ಸೊ ಫ್ಯಾಮಿಲಿ ಸಪೋರ್ಟ್ ಹೇಗಿರುತ್ತೋ ಅವ್ರ ಮೆಂಟಲ್ ಸ್ಟ್ರೆಂತ್ ಅದೇ ತರ ಇರುತ್ತೆ. ತುಂಬಾ ಹ್ಯಾಪಿ ಆಗಿದ್ದಾರೆ ಇವಾಗ ಹೋಲ್ ಫ್ಯಾಮಿಲಿ. ಅದನ್ನೇ ಹೇಳ್ತಾ ಇದ್ದಿದ್ದೀಗ, ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿ. ಒಂದೊಂದು ಮನೆಗಳಲ್ಲಿ ಹೆಂಗೆ ಅಂದ್ರೆ ಗಂಡ ಸಪೋರ್ಟಿವ್ ಆಗಿದ್ರೆ ಅತ್ತೆ ಮಾವ ಅಥವಾ ಬೇರೆಯವ್ರು ಸಪೋರ್ಟಿವ್ ಆಗಿರಲ್ಲ. ಇದೆಲ್ಲ ಏನಕ್ಕೆ ಅಂತ ಹೇಳಿ ಇದು ಮಾಡ್ತಾರೆ. ಸೊ ಹಾಗೇನೆ ಈಗ ಒಬ್ಬರಿಂದ ಒಬ್ರು ಮಾತು ಹೋದ್ಮೇಲೆ, ಅಂದ್ರೆ ಇವಾಗ ಅವರು ನನಗೆ ಸಕ್ಸಸ್ ಆಯ್ತು ಅಂತ ಖುಷಿ ಆಗಿದ್ದಾರೆ, ಅವರಿಂದ ಮತ್ತೊಬ್ಬರಿಗೆ ಗೊತ್ತಾಗುತ್ತೆ, ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಗೊತ್ತಾಗುತ್ತೆ. ಇದು ನಿಮ್ಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಸೆಂಟರ್ಗೆ ಹೆಲ್ಪ್ಫುಲ್ ಅಂತ? ವರ್ಡ್ ಆಫ್ ಮೌತ್ ತುಂಬಾ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೋ ಒಂದು ಮೂವಿ ಬಗ್ಗೆ ಹೇಳ್ತೀವಿ ಅಂತಂದ್ರೆ ನೀವು ಆಲ್ರೆಡಿ ನೋಡಿದ್ದೀರಾ ಅಂತ ಕೇಳ್ತೀವಿ. ಸೊ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಇರುತ್ತೆ. ಅದೇ ತರ ಗರ್ಭಗುಡಿಗೆ ಬಂದು ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡಿರೋರು ಹೇಳಿದ್ರೆ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಎಕ್ಸ್ಪೀರಿಯನ್ಸ್ ಬಗ್ಗೆ. ಸೊ ಈ ವರ್ಡ್ ಆಫ್ ಮೌತ್ ಅನ್ನೋದು ಗರ್ಭಗುಡಿಗೆ ತುಂಬಾ ಹೆಲ್ಪ್ ಆಗ್ತಿದೆ. ಅರ್ಪಿತಾಗೆ ಕೂಡ ಹೇಳಿರೋರು ಇನ್ನೊಬ್ರು ಕನ್ಸೀವ್ ಆಗಿರೋರೇನೆ. ಸೊ ಆಲ್ರೆಡಿ ಅವ್ರು ಕನ್ಸೀವ್ ಆಗಿ ಡೆಲಿವರಿ ಆಗಿರೋದ್ರಿಂದ ಇವ್ರಿಗೆ ಜಾಸ್ತಿ ಕಾನ್ಫಿಡೆನ್ಸ್. ಸೊ ವರ್ಡ್ ಆಫ್ ಮೌತ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ಗರ್ಭಗುಡಿ. ಇನ್ನು ಸಕ್ಸಸ್ ರೇಟ್ ಬಗ್ಗೆ ಮಾತನಾಡೋದಾದ್ರೆ ಡಾಕ್ಟರ್, ಒಂದು ಸೆಂಟರ್ ಮಾತ್ರವಲ್ಲ ಅಥವಾ ಬ್ರಾಂಚ್ ಮಾತ್ರವಲ್ಲ, ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಹೇಗಿದೆ ಅಂತ ಹೇಳಿ. ಆಕ್ಚುಲಿ ನಮ್ದು 7 ಸೆಂಟರ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ಬಟ್ ಎಲ್ಲ 7 ಸೆಂಟ್ರಲ್ಲೂ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ನಾವು ಫಾಲೋ ಮಾಡ್ತೀವಿ. ಸೇಮ್ ಪ್ರೋಟೋಕಾಲ್ಸ್ ಆಲ್ ಡಾಕ್ಟರ್ಸ್ ವಿಲ್ ಫಾಲೋ. ಎಲ್ಲಾ ಸೆಂಟರ್ಗೂ ಒಂದು ಗೈಡ್ ಲೈನ್ಸ್ ಇದೆ. ಸೊ ನಾವು ಎವ್ರಿ ಮಂತ್ ಮೀಟ್ ಮಾಡ್ತೀವಿ, ಈ ಗೈಡ್ಲೈನ್ಸ್ ಬಗ್ಗೆ ಚರ್ಚೆ ಮಾಡ್ತೀವಿ, ಸಕ್ಸಸ್ ರೇಟ್ಸ್ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಡಾಕ್ಟರ್ ತುಂಬಾ ಡಿಫಿಕಲ್ಟ್ ಕೇಸ್ ನೋಡಿದ್ದಾರೆ, ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅಂದ ತಕ್ಷಣ ಸೀನಿಯರ್ಸ್ ಜೊತೆ ಎಲ್ಲ ಕೂತ್ಕೊಂಡು ನಾವು ಸೈಂಟಿಫಿಕ್ ಮೀಟಿಂಗ್ ಮಾಡ್ತೀವಿ. ಸೊ ಈ ಪೇಷಂಟ್ಗೆ ಏನ್ ಅಪ್ರೋಚ್ ಇರಬೇಕು, ಯಾವ ತರ ನಾವು ಡಿಫ್ರೆಂಟ್ ಆಗಿ ಮಾಡಬೇಕು, ಸೊ ದಟ್ ಇವ್ರು ಪ್ರೆಗ್ನೆಂಟ್ ಆಗ್ತಾರೆ. ಸೊ ಈ ತರ ತುಂಬಾ ನಾವು ಸ್ಟ್ರಾಟಜೈಸ್ ಮಾಡೋದ್ರಿಂದ ಥ್ರೂ ಔಟ್ ಗರ್ಭಗುಡಿ ನಮ್ಮ ಸಕ್ಸಸ್ ರೇಟ್ ಕಂಪ್ಲೀಟ್ ಆಗಿ ನಾವು ಒಳ್ಳೆ ಸಕ್ಸಸ್ ರೇಟ್ ನ ಮೇಂಟೈನ್ ಮಾಡ್ತಾ ಇದೀವಿ. ಓಕೆ ಡಾಕ್ಟರ್, ನಾವಿನ್ನು ಎಷ್ಟೇ ಆಧುನಿಕತೆಗೆ ಒಡ್ಡಿಕೊಂಡ್ರು ಕೂಡ, ಚಿಕಿತ್ಸೆಯನ್ನ ಪಡೆದ್ರೂ ಕೂಡ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕೈಯಲ್ಲಿದೆ. ಅಂದ್ರೆ ನಮ್ಮ ಜೀವನ ಶೈಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೇಗಿರ್ಬೇಕು ಅಂತ ಲೈಫ್ ಸ್ಟೈಲ್? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಒಂದ್ ಲೇಡಿ ನೋಡಿದೆ ನಾನು, 3 IVF ಫೇಲ್ಯೂರ್. ಅವ್ರ ವೆಯ್ಟ್ 110 kg. ಸೊ ಒಬೇಸಿಟಿ ಜಾಸ್ತಿ ಆಗದಿಂದಾಗೇನೆ ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು IVF ಮಾಡಿ ಅಂತ ಬರ್ತಾ ಇದ್ರು. ಸೊ ಅಬ್ಸಲ್ಯೂಟ್ಲಿ ಆಗಲ್ಲ, ಯಾಕಂದ್ರೆ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಆಗುತ್ತೆ ನಿಮ್ಗೆ. ಸೊ ಫಸ್ಟ್ ನೀವು ಶುಗರು BP ಕಂಟ್ರೋಲ್ ಮಾಡ್ಕೊಂಡು ನೀವು ವೆಯ್ಟ್ ಕಂಟ್ರೋಲ್ ಮಾಡಿದ್ರೆ ಮಾತ್ರ ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋದು ಅಂತ ಹೇಳಿದ್ವಿ. ನಮ್ಮಲ್ಲೇ ನಮಗೆ ಹೋಲಿಸ್ಟಿಕ್ ಹೀಲಿಂಗ್ ಇದೆ. ಯೋಗ ಮತ್ತೆ ಪ್ರಾಣಾಯಾಮ ಮತ್ತೆ ಡಯಟ್ ನ ಕಂಪ್ಲೀಟ್ ಆಗಿ ನಮ್ಮ ಥೆರಪಿಸ್ಟ್ ಗಳು ಹೇಳ್ಕೊಡ್ತಾರೆ. 3 months ಅಲ್ಲೇ ಅರೌಂಡ್ 10 to 12 kg ಲಾಸ್ ಮಾಡಿಸಿದ್ರು ಆ ಲೇಡಿಗೆ. ಅದಾದ್ಮೇಲೆ ನಾವು IVF ಸ್ಟಾರ್ಟ್ ಮಾಡಿದ್ಮೇಲೆ ಇವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಇನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನ್ಯೂಟ್ರಿಷನ್ ಆಗಲಿ, ಯೋಗ ಆಗಲಿ, ಪ್ರಾಣಾಯಾಮ ಆಗಲಿ, ಮೆಂಟಲ್ ಸ್ಟ್ರೆಂತ್ ಆಗಲಿ ಕಂಪ್ಲೀಟ್ ವರ್ಕ್ ಮಾಡ್ಬಿಟ್ಟು IVF ಮಾಡಿದ್ರೆ ತುಂಬಾ ಚೆನ್ನಾಗಿ ಅವ್ರಿಗೆ ಸಕ್ಸಸ್ ಬರುತ್ತೆ. ಹಾಗೇನೆ ನೀವು ಕ್ಯಾಂಪ್ನ ಕೂಡ ಕಂಡಕ್ಟ್ ಮಾಡ್ತೀರಾ, ಅದು ಕೂಡ ಉಚಿತ ಕ್ಯಾಂಪ್. ನೆಕ್ಸ್ಟ್ ಎಲ್ಲಿದೆ ಕ್ಯಾಂಪ್? ಅದರಿಂದ ದಂಪತಿಗಳಿಗೆ ಏನು ಅನುಕೂಲ ಅಂತ? 29ನೇ ತಾರೀಕು ಕನಕ್ಪುರದಲ್ಲಿದೆ, ಮತ್ತೆ ಕೈವಾರದಲ್ಲಿದೆ. ಸೊ ನಮ್ದು ಎಂಟೈರ್ ಟೀಮ್ ಹೋಗ್ತೀವಿ, ಅವ್ರದ್ದು ಎಂಟೈರ್ ಮೆಡಿಕಲ್ ರೆಕಾರ್ಡ್ಸ್ನೆಲ್ಲ ನಾವು ನೋಡ್ತೀವಿ. ಯಾಕೆ ಇವ್ರಿಗೆ ಮಗು ಆಗ್ಲಿಲ್ಲ ಅಂತ ಒಂದು ನಾವು ಸೊಲ್ಯೂಷನ್ಗೆ ಬರ್ತೀವಿ. ಮೆಡಿಸಿನ್ಸ್ ಫ್ರೀ ಆಗಿ ನಾವು ಕೊಡ್ತೀವಿ, ಮತ್ತೆ ಅಲ್ಲಿ ಫ್ರೀ ಸೆಮೆನ್ ಅನಾಲಿಸಿಸ್ ಇರುತ್ತೆ.
ಸೊ ನೀವು ಕೂತ್ಕೊಂಡು ಸ್ಪೆಷಲಿಸ್ಟ್ ಜೊತೆ ಮಾತಾಡಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಕಂಪ್ಲೀಟ್ ಕ್ಲಾರಿಟಿ ತಗೋಬಹುದು. ಇವಾಗ ಸಕ್ಸಸ್ ರೇಟ್ ನಿಮ್ಗೆ ಸಿಗ್ತಾ ಇದೆ, ಜೊತೆಗೆ ಪಾಸಿಟಿವ್ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರಿಂದಾಗಿ ನಿಮಗೆ ಯಾವ ರೀತಿಯಾಗಿ ಇನ್ನೂ ಹೆಚ್ಚಿನ ಒಂದು ಗುಣಮಟ್ಟತೆಯ ಚಿಕಿತ್ಸೆಯನ್ನ ಜನರಿಗೆ ಕೊಡಬೇಕು ಅಥವಾ ಇಂತಹ ದಂಪತಿಗೆ ಕೊಡಬೇಕು ಅಂತ ಮೋಟಿವೇಟ್ ಮಾಡುತ್ತೆ ಅಂತ ಡಾಕ್ಟರ್? ಅವರು ತುಂಬ ಒಳಗಡೆ ಬಂದಾಗ ಯಾವ ಥರ ದುಃಖದಿಂದ ಹತ್ಕೊಂಡು ಬರ್ತಾರೆ, ಕನ್ಸೀವ್ ಆದ್ಮೇಲೆ ಯಾವ ಥರ ಅವ್ರು ಒಂಥರ ಕೃತಜ್ಞತೆಯಿಂದ ಪಾಸಿಟಿವ್ ಟಿಯರ್ಸಿಂದ ಆಚೆ ಹೋಗ್ತಾರೆ, ಅದನ್ನು ನೋಡಿದ ತಕ್ಷಣ ನಾವು ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಒಂದು ಮನಸ್ಸು ಬರುತ್ತೆ. ಆಮೇಲೆ ಈ ಬಂಜೆತನ ಅಥವಾ ಸಂತಾನಹೀನತೆ ಅಂತ ಒಂದು ವರ್ಡ್ ಇದೆಯಲ್ಲ, ಅದನ್ನು ಕಂಪ್ಲೀಟಾಗಿ ಹೇಗಾದ್ರೂ ಮಾಡಿ ನಿರ್ಮೂಲನ ಮಾಡಬೇಕು ಅಂತ ತುಂಬ ಯೋಚನೆ ಬರುತ್ತೆ. ಯಾವ ಥರ ನಾವು ಹೊಲಿಸ್ಟಿಕ್ಕಾಗಿ ಎಲ್ಲ ಕಂಬೈನ್ ಮಾಡಿದ್ರೆ ಎಲ್ಲ ಲೇಡೀಸು ಮದರ್ಹುಡ್ನ ಎಂಜಾಯ್ ಮಾಡ್ಬೋದಲ್ಲ ಅಂತ ತುಂಬ ಸಂತೋಷ ಆಗುತ್ತೆ. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂಜೆತನದ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಅಂತ ಹೇಳಿ. ಆ ಪ್ರಶ್ನೆ ಹೀಗಿದೆ: ಸಾಮಾನ್ಯವಾಗಿ ಮಹಿಳೆಯ ಇನ್ಫರ್ಟಿಲಿಟಿಗೆ ಕಾರಣ ಏನು ಅಂತ ಹೇಳಿ. ಇದ್ರ ಬಗ್ಗೆ ನಿಮ್ಮ ಉತ್ತರ ಏನು ಅನ್ನೋದನ್ನ ವಾಟ್ಸಪ್ ಮೂಲಕ ನೀವು ಮೆಸೇಜ್ ಮಾಡಿ. ಅಂಥವರಿಗೆ ಒಂದು ಗಿಫ್ಟ್ ಕೂಡ ಇದೆ. ಇದು ಈ ಹೊತ್ತಿನ ವಿಶೇಷ ಆಗಿತ್ತು. ಹಾಗೆಯೇ ನೀವು ಡಾಕ್ಟರನ್ನ ಭೇಟಿಯಾಗಬೇಕು ಅಂದರೆ ಈ ಅಡ್ರೆಸ್ ಅನ್ನು ನೋಟ್ ಮಾಡ್ಕೊಳ್ಳಿ. ಸಂಪರ್ಕಿಸಬೇಕಾದಂತಹ ವಿಳಾಸ: ಗರ್ಭಗುಡಿ IVF ಸೆಂಟರ್, ಬೆಂಗಳೂರು, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ, ನ್ಯೂ BL ರಸ್ತೆ, ನಾಗರಬಾವಿ. ದೂರವಾಣಿ ಸಂಖ್ಯೆ 9071234005. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.